ಇನ್ನು ನೋಡಿ ಅಮೇರಿಕಾ ಈ ವ್ಯಾಪಾರಕ್ಕೋಸ್ಕರ ವ್ಯವಹಾರಕ್ಕೋಸ್ಕರ ದುಡ್ಡಿಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ತೈಲ ವ್ಯಾಪಾರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಇದು ಮಾಡಿರೋದು ನೋಡಿ. ಈಗ ವೆನಿಜುವೆಲನ್ನ ಇದ್ದಕ್ಕಿದ್ದಂಗೆನೇ ಯಾವ ದೊಡ್ಡ ಯುದ್ಧವೂ ಇಲ್ಲದೇ ಅಧ್ಯಕ್ಷನ ಹೆಂಡತಿನ ಕರ್ಕೊಂಬಂದಾಯ್ತು ಅವ್ರು ಅಮೆರಿಕಕ್ಕೆ. ಇತಿಹಾಸದಲ್ಲೇ ಮೊದಲ ಬಾರಿ ಈ ರೀತಿ ಆಗಿದ್ದು. ಈಗ ಭಾರತದ ಮೇಲೂ ಕೂಡ ಒತ್ತಡವನ್ನು ಹಾಕ್ತಾ ಇದೆ. ನೀವು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಬೇಕು, ಈ ಕೂಡಲೇ ಇದನ್ನು ನಿಲ್ಲಿಸ್ಬಿಡಬೇಕು, ಇಲ್ಲದಿದ್ದರೆ ನಾವು ಭಾರತದ ಮೇಲೆ ಮತ್ತಷ್ಟು ಸುಂಕ ಹಾಕ್ತೀವಿ, ಮತ್ತಷ್ಟು ಟ್ಯಾಕ್ಸ್ ಹಾಕ್ತೀವಿ. ಜೊತೆಗೆ ಇದು ಬೇರೆ, ಮೋದಿ ಒಳ್ಳೆ ವ್ಯಕ್ತಿ, ಆದರೆ ನಾನು ಖುಷಿಯಾಗಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಸುಂಕ ಜಾಸ್ತಿ ಮಾಡ್ತೀವಿ, ಸುಂಕ ಜಾಸ್ತಿ ಮಾಡಬಾರದು ಅನ್ನೋದಿತ್ತು ಅಂತಂದರೆ ರಷ್ಯಾದಿಂದ ತೈಲ ಖರೀದಿಯನ್ನು ನೀವು ನಿಲ್ಲಿಸಬೇಕು. ಈ ಒತ್ತಡ ಡೊನಾಲ್ಡ್ ಟ್ರಂಪ್ದು. ಬರೀ ವೆನಿಜುವೆಲಾ ಮಾತ್ರ ಅಲ್ಲ, ಈಗ ಬೇರೆ ಬೇರೆ ರಾಷ್ಟ್ರಗಳು, ಬೇರೆ 3 ರಾಷ್ಟ್ರಗಳು ಕೂಡ ಈಗ ಒತ್ತಡದಲ್ಲಿವೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಅಮೆರಿಕ ಯಾವ್ಯಾವ ರೀತಿ ಯುದ್ಧ ಸಾರಿಬಿಡುತ್ತೋ, ಏನೇನು ಮಾಡಿಬಿಡುತ್ತೋ, ಕೆಲವೊಂದು ಕಡೆ ಬಾಂಬ್ ಹಾಕುತ್ತೆ, ಇದ್ದಕ್ಕಿದ್ದಂಗೆ ಅಧ್ಯಕ್ಷನ ಹೆಂಡತಿನ ಇಬ್ಬರನ್ನೂ ಯಾವುದೇ ದೊಡ್ಡ ರಕ್ತಪಾತವಿಲ್ಲದೇ, ದೊಡ್ಡ ಯುದ್ಧ ಇಲ್ಲದೇ ಸೀದಾ ಎತ್ಕೊಂಬಂದಿರೋದು. ಏನಿದೆ ಅರ್ಥ ಇದು? ಅಂದರೆ ಶಕ್ತಿ ಇದ್ದಂಥವ್ರು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಅರ್ಥ ಇದು ಅಷ್ಟೇ. ಅಂಥ ಅಮೆರಿಕ ಭಾರತದ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ.